ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ನಿಮ್ಗಾಳೆ ಗೊತ್ತಿರುವ ಹಾಗೆ KCET ಆ್ಯಂಡ್ ನೀಟ್ ಎರಡೂ ಕೂಡ ಕಂಬೈಂಡ್ ಆಗಿ ಒಂದು ಆಪ್ಷನ್ ಎಂಟ್ರಿ ನಡೀತಾ ಇದೆ ಅಂತ ಗೊತ್ತು. ಅದ್ರ ತಕ್ಕನಂಗೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಆಗ್ತಿದ್ದಾವೆ. ಇಟ್ ಮೀನ್ಸ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ನೀಟ್ ಸ್ಟೂಡೆಂಟ್ಸ್ಗೆ MBBS ಆಗಿರ್ಬೋದು, ನಿಮಗೆ ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳದ್ದು ಕೂಡ ನಿಮಗೆ ಕಾಲೇಜಸ್ ಶೋ ಆಗ್ತದವ. ಅದ್ರ ತಕ್ಕನಂಗೆ ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ ಹುಡುಗರು. ಆ್ಯಕ್ಚುಲಿ ನಿನ್ನೆ ನೈಟ್ ಅಂದರೆ ಲೇಟ್ ನೈಟೇ ಬಿಟ್ಟಿದ್ದಾರೆ. ಅಪ್ಡೇಟ್ ಕೂಡ ಎಲ್ಲ ಯೂಟ್ಯೂಬರ್ಸು ಕೂಡ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ನಮ್ಮ ಚಾನಲ್ ನೋಡೋರ್ಗಂತೂ ಯಾರು ಕೂಡ ಮೋಸ ಆಗ್ಬಿಡೋದಲ್ಲ. ಸೊ ಹಂಗಾಗ್ಬಿಟ್ಟು ರಾತ್ರಿ ಲೇಟ್ ಆದರೂ ಚಿಂತಿಲ್ಲ, ಒಂದು ಅಪ್ಡೇಟ್ ಕೊಟ್ಟೆ. ಸರಿ, ಇವಾಗ ಆಪ್ಷನ್ ಎಂಟ್ರಿಗೆ ಕೆಲವೊಂದಿಷ್ಟು ಹುಡುಗರು KCET ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ನಾವು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದಾ, ಇವಾಗ ಮಾಡಬೇಕಾ ಬೇಡ? ಓಕೆ, ಫಸ್ಟ್ ಆಫ್ ಆಲ್ ಮಾಡಬೇಕಾ ಬೇಡವಾ, ಮಾಡಿದರೆ ಯಾವ ರೀತಿ ಮಾಡಬೇಕು? ಓಕೆ, ಯಾಕಂದರೆ KCET ಸ್ಟೂಡೆಂಟ್ ಈಗಾಗಲೇ ಒಂದು ತಿಂಗಳಾಯಿತು, ಬರೋಬ್ಬರಿ 23ನೇ ತಾರೀಕು, ಹೋದ ತಿಂಗಳು 23ನೇ ತಾರೀಕಿಂದ ಸ್ಟಾರ್ಟ್ ಆಗಿಬಿಟ್ಟು ಈಗಾಗಲೇ ಮತ್ತೆ 21 ಬಂದಿದೆ ಅಂತಂದರೆ ಒಂದು ತಿಂಗಳು ಆಗಿಬಿಡ್ತು. ಮತ್ತೇನಾದರೂ ಆಪ್ಷನ್ ಎಂಟ್ರಿ ಮಾಡಬೇಕಂತಂದು, ಯಾಕಂದರೆ ಫಸ್ಟ್ ಮಾರ್ಕ್ಮೆಂಟ್ ಬೇರೆ ಬಂತು, ಮತ್ತೆ ಕೆಲವೊಂದಿಷ್ಟು ಹುಡುಗರು ಎಡಿಟ್ ಮಾಡಿದ್ರು, ಎಕ್ಸ್ಟೆಂಡ್ ಮಾಡ್ತಾ ಹೋದ್ರು ಡೇಟು. ಕೊನೆಗೆ ಏನಪ್ಪ ಅಂದರೆ ನಾಳೆ, ಇವಾಗ ನೋಡ್ರಿ ಇಲ್ಲಿ ಆಪ್ಷನ್ ಎಂಟ್ರಿ ಪೇಜಲ್ಲಿ ಇದೆ ನಾನು. ಅದ್ರ ಮೇಲೆ ಒನ್ ಟೈಮ್ ಲಾಂಗ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿಕೊಡ್ರೆ ನಿಮಗೆ ತೋರಿಸುತ್ತೆ, ಒಂದು ಡೇಟ್ ತೋರಿಸುತ್ತೆ. ಇಲ್ಲಿ ನೋಡ್ರಿ ಕಾಣಿಸ್ತಿದೆ, ಅಂದರೆ 22/8/2024. ಅದರಲ್ಲಿ ಏನು ಶೆಡ್ಯೂಲ್ ಪ್ರಕಾರ ಏನು ಹೇಳಿದ್ರು, ಬೆಳಗ್ಗೆ 10 ಗಂಟೆ ನಾಳೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿಬಿಟ್ಟು ಯಾರೆಲ್ಲ ನೀಟ್ ಸ್ಟೂಡೆಂಟ್ಸ್ ಇವಾಗ ಆಪ್ಷನ್ ಎಂಟ್ರಿ ಮಾಡ್ಬೇಕಂತ ಇದ್ರೋ ಅವರು ಕೂಡ ಇವಾಗ ಬೇಗನೆ ಮಾಡ್ಕೋರಿ. ಸರಿ, ಇವಾಗ ಆಪ್ಷನ್ ಎಂಟ್ರಿ ಪೇಜ್ ಅದನ್ನ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಏನಪ್ಪ ಆಗುತ್ತೆ ಅಂತಂದರೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಓಕೆ, ಆಪ್ಷನ್ ಎಂಟ್ರಿ ಪೇಜ್ ಅಂತ ಓಪನ್ ಆಗುತ್ತೆ. ನಿಮಗೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರೋದು. ಟಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡು ಅಗ್ರಿ ಕೊಡ್ತೆ ಅಂತಂದರೆ ನಿಮಗೆ ಆಪ್ಷನ್ ಎಂಟ್ರಿ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಈಗಾಗಲೇ ಸ್ಟೂಡೆಂಟ್ಸ್, ಓಕೆ, ಈಗ ಈ ಸ್ಟೂಡೆಂಟ್ಸ್ ಈಗ ಏನು ಓಪನ್ ಮಾಡ್ಕೊತಿದ್ದೀನಿ, ಈ ಒಂದು ಸ್ಟೂಡೆಂಟ್ಸ್ ಆಗಲೇ ಆಪ್ಷನ್ ಎಂಟ್ರಿ ಅನ್ನೋದು ನಾನು ಮಾಡಿದ್ದೀನಿ. ಓನ್ಲಿ ನಾನು BAMS ಮಾಡಿದ್ದೀನಿ. ಓಕೆ, ಕೆಲವೊಂದಿಷ್ಟು ಹುಡುಗರು ಆಪ್ಷನ್ ಎಂಟ್ರಿ ಮಾಡಿರಲ್ಲ. ಇಲ್ಲೇನು ಕಾಣಿಸ್ತಿದೆ ನೋಡ್ರಿ, ಒಂದು 20 ಮಾಡಿದ್ದೀನಿ ಹೊಸ್ತಾಗಿರೋದು. ಇಲ್ಲೇನು ಕಾಣಿಸ್ತಿದೆ ನೋಡ್ರಿ, ಎಲ್ಲನೂ ಕೂಡ BAMS ಸಂಬಂಧಪಟ್ಟ ಹಾಗೆ ನಿಮಗೆ ಇಲ್ಲಿ ತೋರಿಸ್ತದೆ. ಇಷ್ಟು ದಿನ ಏನೇನು ತೋರಿಸ್ತಿತ್ತು ಏನೇನೆಲ್ಲ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ಇಷ್ಟು ದಿನ ಮೆಡಿಕಲ್, ಡೆಂಟಲ್ ಕಾಣಿಸ್ತಿದೆ ನೋಡ್ರಿ, ISMS ಮತ್ತು ಯೋಗ ಆ್ಯಂಡ್ ನ್ಯಾಚುರೋಪತಿ ಇವು ಯಾವ ಕೂಡ ತೋರಿಸ್ತಿದ್ದಲ್ಲ, ಈಗ ಹೊಸದಾಗಿ ಬಂದಿದ್ದು ಅಂತಂದರೆ ಕಂಬೈಂಡ್ ಆಗಿಬಿಟ್ಟು. ಓಕೆ, ಅವರು ಕೂಡ ಮಾಡ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡ್ಬೋದು, ಅಗ್ರಿಕಲ್ಚರ್, BS ನರ್ಸಿಂಗ್, ವೆಟರ್ನರಿ, B.Tech ಅಂತಂದರೆ ಫಾರ್ಮಡಿ ಎಲ್ಲನೂ ಕೂಡ. ಓಕೆ, B ಫಾರ್ಮಾ ಎಲ್ಲ ಕೋರ್ಸಸ್ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರ್ತದೆ. ಕೊನೆಗೆ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಇಷ್ಟು ದಿನ ಕೆಲವೊಂದಿಷ್ಟು ಹುಡುಗರು KCET ಓನ್ಲಿ ಮಾಡಿದ್ರಿ. ಸೊ ಇವಾಗ ಏನಪ್ಪ ಆಗುತ್ತೆ ಅಂತಂದರೆ, ನೀವು ಈಗ KCET ಸ್ಟೂಡೆಂಟ್ಸು ಕೂಡ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ನಿಮಗೆ ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ MBBS ಆಗಿರ್ಬೋದು, ನೀವು ಡೆಂಟಲ್, ಆಯುಷ್ ಕೋರ್ಸ್ಗಳು ಇಲ್ಲೇನೇ ಕಾಣಿಸ್ತಿದೆ ನೋಡಿರಿ, ಎಲ್ಲ ಕೋರ್ಸು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರ್ತದೆ. ಓಕೆ, ಅಂತಂದರೆ ಮೇಲ್ಗಡೆ ಪ್ರಿಯಾರಿಟಿ ಕೊಡ್ಕೋಬಹುದು. ಯಾರೆಲ್ಲ ಎಲಿಜಿಬಿಲಿಟಿ ಇದ್ದಾರೋ ಅವ್ರಿಗೆ ಹೇಳ್ತಿದ್ದೀನಿ, ಎರಡೂ ಕೂಡ ಕಂಬೈಂಡಾಗಿ ಮಾಡ್ಬೋದು. ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದು ಯಾವ ರೀತಿ ಅಂತ ಗೊತ್ತಾಗಿಲ್ಲಪ್ಪ ಅಂತಂದರೆ, KEದವ್ರು ಅಂತಂದರೆ KEದವ್ರು ಏನು ಮಾಡಿದ್ದಾರೆ, ತಮ್ಮದಾಗಿ ಓನಾಗಿ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಆ ವಿಡಿಯೋ ನಿಮಗೆ ಸಿಗಲಿಕ್ಕಿಲ್ಲ ಅನ್ಕೊತೀನಿ, ಯಾಕಂದರೆ ಅದು ಹೋದ ವರ್ಷದ್ದು. ಓಕೆ, ಹೋದ ವರ್ಷನೂ ಕೂಡ ಇದೇ ರೀತಿ KCET ನೀಟ್ ಎರಡೂ ಕೂಡ ಕಂಬೈಂಡ್ ಆಗಿಬಿಟ್ಟು ಆಪ್ಷನ್ ಎಂಟ್ರಿ ನಡೆದಿತ್ತು. ಸೊ ಹಾಗಾಗಿಬಿಟ್ಟು ನಿಮಗೆ ಕನ್ಫ್ಯೂಸ್ ಆಗ್ಬಿಡೋದು ಅನ್ನೋಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂತಂದರೆ, ಕಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕಾಮೆಂಟ್ನ ಪಿನ್ ಮಾಡಿದ್ದೀನಿ. ಓಕೆ, ಅಂತಂದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಾಗೆ ಒಂದು ವಿಡಿಯೋ ಇರ್ತದೆ, ಅದು KEದವರೇ ರಿಲೀಸ್ ಮಾಡಿದ್ದಾರೆ. ಹೋಗ್ಬಿಟ್ಟು ಒಂದು ಟೈಮ್ ಚೆಕ್ಔಟ್ ಮಾಡ್ಕೋರಿ, ಆ ವಿಡಿಯೋ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಅವರು KCET ನೀಟ್ ಎರಡೂ ಕೂಡ ಕಂಬೈಂಡ್ ಆಗಿ ಒಂದು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ, ಅದು ಮಾತ್ರ. ಸರಿನಾ? ಸದ್ಯಕ್ಕಂತೂ ಇದಿಷ್ಟು ಇಂಪಾರ್ಟೆಂಟು ಅಪ್ಡೇಟ್ ಅಂತಂದರೆ ಏನಿಲ್ಲ. ಆಪ್ಷನ್ ಎಂಟ್ರಿ ಅನ್ನೋದು ಎಲ್ಲರೂ ಕೂಡ ಮಾಡ್ಬೋದಾಗಿರ್ತದೆ. ಸೊ ಆಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರಿ. ನಾಳೆ ಬೆಳಗ್ಗೆ 10 ಗಂಟೆ ಅಂತ ಕೊಟ್ಟಿದ್ದಾರೆ, ಬಟ್ ಎಕ್ಸ್ಟೆಂಡೆಡ್ ಮಾಡ್ತಾರೆ. ಬಟ್ ಆಗಂತ ಕೂರಬೇಡಿ, ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿ ಬೇಗ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ, ಯಾಕಂದರೆ ನೀಟ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ದಿನ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಕೊಟ್ಟಿಲ್ಲ. ಓನ್ಲಿ KCET ಸ್ಟೂಡೆಂಟ್ಸ್ಗೆ ಅಂತ 1 ತಿಂಗಳು ಕೊಟ್ಟರು, ನೀಟ್ ಸ್ಟೂಡೆಂಟ್ಸ್ಗೆ ಒಂದು 2 ಡೇಸ್ ಅಷ್ಟೇ ಕೊಟ್ಟರೆ ಇದು ಭಾಳ ಸಮಸ್ಯೆ ಆಗುತ್ತೆ. ಬಟ್ ಎಕ್ಸ್ಟೆಂಡೆಡ್ ಮಾಡ್ತಾರೆ, ಬಟ್ ಆಗಂತ ಕೂರಕ್ಕಂತ ಆಗಲ್ಲಲ್ವಾ. ಓಕೆ, ಮಾಡಿದ್ರೆ ಬಿಡ್ತಾರೆ. ನೀವು ಮಾಡಬೇಕು, ನಿಮ್ಮ ಕೆಲಸ ಏನೈತಿ, ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿಬಿಡ್ಬೇಕು ಅಷ್ಟೇ. ಸರಿನಾ? ಸರಿ, ಆದಷ್ಟು ಏನಾದರೂ KEಯಿಂದ ಅಪ್ಡೇಟ್ ಬಂದಾಗ ತಿಳಿಸ್ತೀನಿ. ಸದ್ಯಕ್ಕಂತೂ ಆಪ್ಷನ್ ಎಂಟ್ರಿ ಆನ್ ಗೋಯಿಂಗ್ ಇದೆ. ಅದ್ರ ತಕ್ಕ ನಿಮ್ಗೆ ತಿಳ್ಕೊಬೇಕು, ಒಂದು ಅವ್ರ ಫೀ ಸ್ಟ್ರಕ್ಚರ್ ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಆ್ಯಂಡ್ ಕೆಲವೊಂದಿಷ್ಟು ನಿಮಗೆ ಗೌರ್ಮೆಂಟ್ ಕೊಟ್ಟ, NRI ಕೊಟ್ಟ ಬೇರೆ ಕೋರ್ಸಸ್ ಇದಾವೆ. ಅಂದರೆ ಕೋರ್ಸಲ್ಲಿ ಸಪ್ರೇಟ್ ಸೀಟ್ಸ್ ಇದಾವೆ. ನೀವು ನೋಡ್ಕೊರಿ, ನಿಮ್ಗೆ ಯಾವ ಸೀಟ್ಸ್ ಬೇಕು ಅವ್ನು ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಹೇಳ್ತೀನಿ. ಸರಿ, ಇದಿಷ್ಟು ಅಪ್ಡೇಟು. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದು ತಿಳಿಸ್ತೀನಿ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.